ಚಿತ್ರದುರ್ಗದ ಮದರ್ ತೆರೇಸಾ ವಿದ್ಯಾಸಂಸ್ಥೆಯಲ್ಲಿಂದು ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮದ ಪರಿಶಿಷ್ಟ ಜಾತಿ ಬೋವಿ ಜನಾಂಗದ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಉಚಿತ ಟೈಲರಿಂಗ್ ತರಬೇತಿ ಹಾಗೂ ಯಂತ್ರೋಪಕರಣಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಎಂ ರಾಮಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ಕೇವಲ ಮನೆಗೆ ಮಾತ್ರ ಸೀಮಿತವಾಗದೆ ಆರ್ಥಿಕ ಸ್ವಾವಲಂಬಿಗಳಾಗಲು ಸ್ವಯಂ ಉದ್ಯೋಗ ಅಗತ್ಯ. ಕೇವಲ ಫ್ಯಾಷನ್ಗಾಗಿ ಯಾರು ಕೂಡ ತರಬೇತಿಗೆ ಬರಬಾರದು. ನಿಗಮದ ವತಿಯಿಂದ ನೀಡಲಾಗುವ ತರಬೇತಿಯನ್ನು ಗಂಭೀರವಾಗಿ ಪರಿಗಣಿಸಿ ಕಟ್ಟುನಿಟ್ಟಾಗಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಇನ್ನು ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಮಾತನಾಡಿದ್ದು, ಬೋವಿ ಜನಾಂಗದ ಆರ್ಥಿಕ ಸಬಲೀಕರಣ ಮತ್ತು ಸ್ವಾವಲಂಬನೆಗೆ ನಿಗಮದ ಯೋಜನೆಗಳು ಪೂರಕವಾಗಿವೆ. ಇನ್ನು ಐಟಿ-ಬಿಟಿ ವಲಯದಲ್ಲಿ ವರ್ಕ್ ಫ್ರಮ್ ಹೋಮ್ ಇರುವಂತೆ ಯುವಕ ಯುವತಿಯರು ಮನೆಯಲ್ಲೇ ಇದ್ದು ಟೈಲರಿಂಗ್ ಅಥವಾ ಅಂಗಡಿ ಮುಗ್ಗಟ್ಟುಗಳನ್ನು ಪ್ರಾರಂಭಿಸುವ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಈ ಒಂದು ತರಬೇತಿ ನೆರವಾಗಲಿದೆ. ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ಅವರು ಅಧಿಕಾರ ವಹಿಸಿಕೊಂಡ ಕೇವಲ 6 ತಿಂಗಳಲ್ಲಿ ಈ ಹಿಂದೆ ಎಂದೂ ಹಮ್ಮಿಕೊಳ್ಳದ ವಿಶೇಷ ಯೋಜನೆಗಳು ಮತ್ತು ಹೊಸ ಆಯಾಮಗಳನ್ನು ಜಾರಿಗೆ ತರುತ್ತಿದ್ದಾರೆ. ಸಮಾಜವನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಮತ್ತು ಪ್ರಬುದ್ಧ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಅವರ ಕಾರ್ಯಯೋಜನೆಗಳು ಶ್ಲಾಘನೀಯ ಎಂದು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಶ್ಲಾಘನೆ ವ್ಯಕ್ತಪಡಿಸಿದರು. ಇದ್ರಲ್ಲಿ ಫಸ್ಟ್ ನಾವು 10 ಡೇಸ್ ತುಳಿಯೋದಕ್ಕೆ ಪ್ರಾಕ್ಟೀಸ್ ಕೊಡ್ತೀವಿ. ಅವರಿಗೆ ಮಿಷನ್ ತುಳಿಯೋದಕ್ಕೂ ಬರೋದಿಲ್ಲ, ಆ ಥರದ ಕ್ಯಾಂಡಿಡೇಟ್ಗಳು ಬರ್ತಾರೆ. ಕೆಲವರು ಟಚ್ ಇದ್ದವರು ಬರ್ತಾರೆ. ಫಸ್ಟ್ ಅವ್ರು ಮಿಷನ್ ತುಳಿಯೋದಕ್ಕೆ ಕೊಟ್ಟು ಆಮೇಲೆ ಎಕ್ಸಾಮ್ ಮಾಡ್ತೀವಿ. ಮಂತ್ಲಿ ಟೆಸ್ಟ್ ಮಾಡ್ತಾ ಇರ್ತೀವಿ. ಮಂತ್ಲಿ ಟೆಸ್ಟಲ್ಲಿ ಯಾರು ವೀಕ್ ಇದ್ದಾರೆ ಅವ್ರಿಗೆ ಮತ್ತೆ ರಿಟರ್ನ್ ನಾವು ಹಿಂದಕ್ಕೆ ಹಾಕ್ತೀವಿ. ಇಲ್ಲಾಂದ್ರೆ ಮತ್ತೆ ನೀವು ಆ ಕ್ಲಾಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಕ್ಲಾಸಸ್ ಕೊಡ್ತೀವಿ ಸರ್. ನಮ್ಮ ಇದರಿಗೆ ಚೆನ್ನಾಗಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾಡಗೀತೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಬೋದು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಅವರ ಪಾಲಿನ ಕಲ್ಪಕರು ನೀನೆ. ಈ ಹೇಳು ಲೋಕ ಸಾಧನೆಗೆ ನೀ ಕಾರಣ, ಈ ಹೇಳು ಲೋಕದ ಅಣುವಿನ ಸಾಧನೆಗೆ ನೀ ಕಾರಣ. ನಿನ್ನೊಲುಮೆ ನೋಟವು ಒಂದು ಪಾಲಿನ ಕಲ್ಪಕರು ನೀನೆ. ಪ್ರಾರ್ಥನೆಯನ್ನ ಮಾಡಿರುವ ಎಲ್ಲ ಗಣ್ಯರಿಗೆ ಸ್ವಾಗತವನ್ನ ಶ್ರೀಯುತ ವೈ ರವಿಕುಮಾರ್ ಅವರು, ವ್ಯವಸ್ಥಾಪಕರು, ಜಿಲ್ಲಾ ಬೋವಿ ಅಭಿವೃದ್ಧಿ ನಿಗಮ ಅವರು ನೆರವೇರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ.